ಸಾಕಿ ಲೈಫ್ ಲೀಡ್ ಮಾಡ್ತಾ ಇದ್ರು. ಬಟ್ ಪೊಲೀಸರು ಬಿಗ್ ಶಾಕ್ ಕೊಟ್ರು. ಕಾರಣ ಅವ್ರ ಹತ್ರ ಇರುವಂತಹ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಿಬಿಟ್ರು. ಹಾಗಾಗಿ ಒಂದು ಪಿಸ್ತೂಲು, ಜೀವಂತ ಗುಂಡುಗಳನ್ನ ನಿನ್ನೆ RR ನಗರ ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಕೂಡ ಮಾಡಿದ್ರು. ಈಗ ಅದನ್ನ ವಾಪಸ್ ಪಡೆದುಕೊಳ್ಳೋದಕ್ಕೆ ಕಾನೂನು ಹೋರಾಟ ಮುಂದುವರಿಸ್ತಾರ ದರ್ಶನ್. ಇದು $1 ಮಿಲಿಯನ್ ಪ್ರಶ್ನೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೇಲ್ನಲ್ಲಿರೋ ನಟನಿಗೆ ಜಾಮೀನು ಸಿಕ್ಕಿದ್ರೂ ಕೂಡ ಹಲವಾರು ನಿರ್ಬಂಧಗಳನ್ನ ಹೇರಲಾಗಿದೆ. ದರ್ಶನ್ ಗನ್ ಲೈಸೆನ್ಸ್ ತಾತ್ಕಾಲಿಕವಾಗಿ ರದ್ದು ಮಾಡಿರುವ ಪೊಲೀಸರು ಕಾಟೇರನಿಂದ ಪಿಸ್ತೂಲ್ನ ಹಿಂಪಡೆದಿದ್ದಾರೆ. ಕೇಸ್ ಮುಗಿಯೋ ತನಕ ಮುಟ್ಟಂಗಿಲ್ಲ ಗನ್ಗಾಗಿ ಕಾನೂನು ಹೋರಾಟಕ್ಕಿಳಿತಾರ ಡಿ. ಈ ಹಿಂದೆ ಪೊಲೀಸರ ನೋಟಿಸ್ಗೆ ಉತ್ತರಿಸಿದ ನಟ, ನನಗೆ ಗನ್ ಬೇಕೇ ಬೇಕು, ಲೈಸೆನ್ಸ್ ರದ್ದು ಮಾಡಬೇಡಿ ಎಂದು ಮನವಿ ಮಾಡಿದ್ರು. ಆದರೆ ಇದಕ್ಕೆಲ್ಲ ಕ್ಯಾರೆ ಅನ್ನದ ಪೊಲೀಸರು ಲೈಸೆನ್ಸ್ ರದ್ದು ಮಾಡಿದ್ದಾರೆ. ಇನ್ನು ಗನ್ ಬೇಕೇ ಬೇಕು ಅಂತಿರೋ ದರ್ಶನ್ ಮುಂದೆ 2 ದಾರಿಗಳಿವೆ. ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇಲ್ಲಿದೆ. ಗನ್ಗಾಗಿ ಡಿ ಹೋರಾಟ. ದರ್ಶನ್ ಗನ್ ಲೈಸೆನ್ಸ್ ಪ್ರಶ್ನಿಸಿ ನಗರ ಪೊಲೀಸ್ ಆಯುಕ್ತರಿಗೆ ರಿವಿಷನ್ ಪಿಟಿಷನ್ ಸಲ್ಲಿಸಬಹುದು. ಈಗ ದರ್ಶನ್ ಗನ್ ಲೈಸೆನ್ಸ್ ಅನ್ನ ನಗರ ಪೊಲೀಸ್ ಆಯುಕ್ತರು ತಮಗಿರುವ ಮ್ಯಾಜಿಸ್ಟ್ರೇಟ್ ಪವರ್ ಬಳಸಿ ರದ್ದು ಮಾಡಿದ್ದಾರೆ. ಹೀಗಾಗಿ ಅವರ ಬಳಿಯೇ ತಮ್ಮ ಆದೇಶವನ್ನು ಪ್ರಶ್ನಿಸಿ ರಿವಿಷನ್ ಪಿಟಿಷನ್ ಸಲ್ಲಿಸಬಹುದು. ಇನ್ನು ಹೈಕೋರ್ಟ್ನಲ್ಲಿ ಕಾನೂನು ಹೋರಾಟ ಮಾಡಬೇಕು. ದರ್ಶನ್ ಗನ್ ಲೈಸೆನ್ಸ್ ರದ್ದು ಮಾಡಿರುವುದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು. ಈ ವೇಳೆ ದರ್ಶನ್ಗೆ ಯಾಕೆ ಗನ್ ಬೇಕು ಎಂಬುದನ್ನು ದೃಢಪಡಿಸಬೇಕು. ಜೊತೆಗೆ ಗನ್ ಲೈಸೆನ್ಸ್ ರದ್ದು ಮಾಡಿರುವ ಆದೇಶ ತಪ್ಪು ಎಂದು ರುಜು ಮಾಡಬೇಕು. ಆಗ ಕೋರ್ಟ್ ದರ್ಶನ್ಗೆ ಗನ್ ಲೈಸೆನ್ಸ್ ನೀಡುವಂತೆ ಆದೇಶ ಮಾಡಬಹುದು. ಸದ್ಯ ದರ್ಶನ್ ಜರ್ಮನ್ ಮೇಡ್ ಗನ್ ರಾಜರಾಜೇಶ್ವರಿ ನಗರ ಠಾಣೆ ಸೇರಿದ್ದು. ಈಗಿನ ಪರಿಸ್ಥಿತಿಯಲ್ಲಿ ದರ್ಶನ್ ಇಷ್ಟೆಲ್ಲ ಹೋರಾಟ ಮಾಡ್ತಾರಾ ಎನ್ನುವುದೇ ಪ್ರಶ್ನೆಯಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ. ಸಾಕಿ ಲೈಫ್ ಲೀಡ್ ಮಾಡ್ತಾ ಇದ್ರು. ಬಟ್ ಪೊಲೀಸರು ಬಿಗ್ ಶಾಕ್ ಕೊಟ್ರು. ಕಾರಣ ಅವ್ರ ಹತ್ರ ಇರುವಂತಹ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಿಬಿಟ್ರು. ಹಾಗಾಗಿ ಒಂದು ಪಿಸ್ತೂಲು, ಜೀವಂತ ಗುಂಡುಗಳನ್ನ ನಿನ್ನೆ RR ನಗರ ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಕೂಡ ಮಾಡಿದ್ರು. ಈಗ ಅದನ್ನ ವಾಪಸ್ ಪಡೆದುಕೊಳ್ಳೋದಕ್ಕೆ ಕಾನೂನು ಹೋರಾಟ ಮುಂದುವರಿಸ್ತಾರ ದರ್ಶನ್. ಇದು $1 ಮಿಲಿಯನ್ ಪ್ರಶ್ನೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೇಲ್ನಲ್ಲಿರೋ ನಟನಿಗೆ ಜಾಮೀನು ಸಿಕ್ಕಿದ್ರೂ ಕೂಡ ಹಲವಾರು ನಿರ್ಬಂಧಗಳನ್ನ ಹೇರಲಾಗಿದೆ. ದರ್ಶನ್ ಗನ್ ಲೈಸೆನ್ಸ್ ತಾತ್ಕಾಲಿಕವಾಗಿ ರದ್ದು ಮಾಡಿರುವ ಪೊಲೀಸರು ಕಾಟೇರನಿಂದ ಪಿಸ್ತೂಲ್ನ ಹಿಂಪಡೆದಿದ್ದಾರೆ. ಕೇಸ್ ಮುಗಿಯೋ ತನಕ ಮುಟ್ಟಂಗಿಲ್ಲ ಗನ್ಗಾಗಿ ಕಾನೂನು ಹೋರಾಟಕ್ಕಿಳಿತಾರ ಡಿ. ಈ ಹಿಂದೆ ಪೊಲೀಸರ ನೋಟಿಸ್ಗೆ ಉತ್ತರಿಸಿದ ನಟ, ನನಗೆ ಗನ್ ಬೇಕೇ ಬೇಕು, ಲೈಸೆನ್ಸ್ ರದ್ದು ಮಾಡಬೇಡಿ ಎಂದು ಮನವಿ ಮಾಡಿದ್ರು. ಆದರೆ ಇದಕ್ಕೆಲ್ಲ ಕ್ಯಾರೆ ಅನ್ನದ ಪೊಲೀಸರು ಲೈಸೆನ್ಸ್ ರದ್ದು ಮಾಡಿದ್ದಾರೆ. ಇನ್ನು ಗನ್ ಬೇಕೇ ಬೇಕು ಅಂತಿರೋ ದರ್ಶನ್ ಮುಂದೆ 2 ದಾರಿಗಳಿವೆ. ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇಲ್ಲಿದೆ. ಗನ್ಗಾಗಿ ಡಿ ಹೋರಾಟ. ದರ್ಶನ್ ಗನ್ ಲೈಸೆನ್ಸ್ ಪ್ರಶ್ನಿಸಿ ನಗರ ಪೊಲೀಸ್ ಆಯುಕ್ತರಿಗೆ ರಿವಿಷನ್ ಪಿಟಿಷನ್ ಸಲ್ಲಿಸಬಹುದು. ಈಗ ದರ್ಶನ್ ಗನ್ ಲೈಸೆನ್ಸ್ ಅನ್ನ ನಗರ ಪೊಲೀಸ್ ಆಯುಕ್ತರು ತಮಗಿರುವ ಮ್ಯಾಜಿಸ್ಟ್ರೇಟ್ ಪವರ್ ಬಳಸಿ ರದ್ದು ಮಾಡಿದ್ದಾರೆ. ಹೀಗಾಗಿ ಅವರ ಬಳಿಯೇ ತಮ್ಮ ಆದೇಶವನ್ನು ಪ್ರಶ್ನಿಸಿ ರಿವಿಷನ್ ಪಿಟಿಷನ್ ಸಲ್ಲಿಸಬಹುದು. ಇನ್ನು ಹೈಕೋರ್ಟ್ನಲ್ಲಿ ಕಾನೂನು ಹೋರಾಟ ಮಾಡಬೇಕು. ದರ್ಶನ್ ಗನ್ ಲೈಸೆನ್ಸ್ ರದ್ದು ಮಾಡಿರುವುದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು. ಈ ವೇಳೆ ದರ್ಶನ್ಗೆ ಯಾಕೆ ಗನ್ ಬೇಕು ಎಂಬುದನ್ನು ದೃಢಪಡಿಸಬೇಕು. ಜೊತೆಗೆ ಗನ್ ಲೈಸೆನ್ಸ್ ರದ್ದು ಮಾಡಿರುವ ಆದೇಶ ತಪ್ಪು ಎಂದು ರುಜು ಮಾಡಬೇಕು. ಆಗ ಕೋರ್ಟ್ ದರ್ಶನ್ಗೆ ಗನ್ ಲೈಸೆನ್ಸ್ ನೀಡುವಂತೆ ಆದೇಶ ಮಾಡಬಹುದು. ಸದ್ಯ ದರ್ಶನ್ ಜರ್ಮನ್ ಮೇಡ್ ಗನ್ ರಾಜರಾಜೇಶ್ವರಿ ನಗರ ಠಾಣೆ ಸೇರಿದ್ದು. ಈಗಿನ ಪರಿಸ್ಥಿತಿಯಲ್ಲಿ ದರ್ಶನ್ ಇಷ್ಟೆಲ್ಲ ಹೋರಾಟ ಮಾಡ್ತಾರಾ ಎನ್ನುವುದೇ ಪ್ರಶ್ನೆಯಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ. ಸಾಕಿ ಲೈಫ್ ಲೀಡ್ ಮಾಡ್ತಾ ಇದ್ರು. ಬಟ್ ಪೊಲೀಸರು ಬಿಗ್ ಶಾಕ್ ಕೊಟ್ರು. ಕಾರಣ ಅವ್ರ ಹತ್ರ ಇರುವಂತಹ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಿಬಿಟ್ರು. ಹಾಗಾಗಿ ಒಂದು ಪಿಸ್ತೂಲು, ಜೀವಂತ ಗುಂಡುಗಳನ್ನ ನಿನ್ನೆ RR ನಗರ ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಕೂಡ ಮಾಡಿದ್ರು. ಈಗ ಅದನ್ನ ವಾಪಸ್ ಪಡೆದುಕೊಳ್ಳೋದಕ್ಕೆ ಕಾನೂನು ಹೋರಾಟ ಮುಂದುವರಿಸ್ತಾರ ದರ್ಶನ್. ಇದು $1 ಮಿಲಿಯನ್ ಪ್ರಶ್ನೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೇಲ್ನಲ್ಲಿರೋ ನಟನಿಗೆ ಜಾಮೀನು ಸಿಕ್ಕಿದ್ರೂ ಕೂಡ ಹಲವಾರು ನಿರ್ಬಂಧಗಳನ್ನ ಹೇರಲಾಗಿದೆ. ದರ್ಶನ್ ಗನ್ ಲೈಸೆನ್ಸ್ ತಾತ್ಕಾಲಿಕವಾಗಿ ರದ್ದು ಮಾಡಿರುವ ಪೊಲೀಸರು ಕಾಟೇರನಿಂದ ಪಿಸ್ತೂಲ್ನ ಹಿಂಪಡೆದಿದ್ದಾರೆ. ಕೇಸ್ ಮುಗಿಯೋ ತನಕ ಮುಟ್ಟಂಗಿಲ್ಲ ಗನ್ಗಾಗಿ ಕಾನೂನು ಹೋರಾಟಕ್ಕಿಳಿತಾರ ಡಿ. ಈ ಹಿಂದೆ ಪೊಲೀಸರ ನೋಟಿಸ್ಗೆ ಉತ್ತರಿಸಿದ ನಟ, ನನಗೆ ಗನ್ ಬೇಕೇ ಬೇಕು, ಲೈಸೆನ್ಸ್ ರದ್ದು ಮಾಡಬೇಡಿ ಎಂದು ಮನವಿ ಮಾಡಿದ್ರು. ಆದರೆ ಇದಕ್ಕೆಲ್ಲ ಕ್ಯಾರೆ ಅನ್ನದ ಪೊಲೀಸರು ಲೈಸೆನ್ಸ್ ರದ್ದು ಮಾಡಿದ್ದಾರೆ. ಇನ್ನು ಗನ್ ಬೇಕೇ ಬೇಕು ಅಂತಿರೋ ದರ್ಶನ್ ಮುಂದೆ 2 ದಾರಿಗಳಿವೆ. ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇಲ್ಲಿದೆ.
ಗನ್ಗಾಗಿ ಡಿ ಹೋರಾಟ. ದರ್ಶನ್ ಗನ್ ಲೈಸೆನ್ಸ್ ಪ್ರಶ್ನಿಸಿ ನಗರ ಪೊಲೀಸ್ ಆಯುಕ್ತರಿಗೆ ರಿವಿಷನ್ ಪಿಟಿಷನ್ ಸಲ್ಲಿಸಬಹುದು. ಈಗ ದರ್ಶನ್ ಗನ್ ಲೈಸೆನ್ಸ್ ಅನ್ನ ನಗರ ಪೊಲೀಸ್ ಆಯುಕ್ತರು ತಮಗಿರುವ ಮ್ಯಾಜಿಸ್ಟ್ರೇಟ್ ಪವರ್ ಬಳಸಿ ರದ್ದು ಮಾಡಿದ್ದಾರೆ. ಹೀಗಾಗಿ ಅವರ ಬಳಿಯೇ ತಮ್ಮ ಆದೇಶವನ್ನು ಪ್ರಶ್ನಿಸಿ ರಿವಿಷನ್ ಪಿಟಿಷನ್ ಸಲ್ಲಿಸಬಹುದು. ಇನ್ನು ಹೈಕೋರ್ಟ್ನಲ್ಲಿ ಕಾನೂನು ಹೋರಾಟ ಮಾಡಬೇಕು. ದರ್ಶನ್ ಗನ್ ಲೈಸೆನ್ಸ್ ರದ್ದು ಮಾಡಿರುವುದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು. ಈ ವೇಳೆ ದರ್ಶನ್ಗೆ ಯಾಕೆ ಗನ್ ಬೇಕು ಎಂಬುದನ್ನು ದೃಢಪಡಿಸಬೇಕು. ಜೊತೆಗೆ ಗನ್ ಲೈಸೆನ್ಸ್ ರದ್ದು ಮಾಡಿರುವ ಆದೇಶ ತಪ್ಪು ಎಂದು ರುಜು ಮಾಡಬೇಕು. ಆಗ ಕೋರ್ಟ್ ದರ್ಶನ್ಗೆ ಗನ್ ಲೈಸೆನ್ಸ್ ನೀಡುವಂತೆ ಆದೇಶ ಮಾಡಬಹುದು. ಸದ್ಯ ದರ್ಶನ್ ಜರ್ಮನ್ ಮೇಡ್ ಗನ್ ರಾಜರಾಜೇಶ್ವರಿ ನಗರ ಠಾಣೆ ಸೇರಿದ್ದು. ಈಗಿನ ಪರಿಸ್ಥಿತಿಯಲ್ಲಿ ದರ್ಶನ್ ಇಷ್ಟೆಲ್ಲ ಹೋರಾಟ ಮಾಡ್ತಾರಾ ಎನ್ನುವುದೇ ಪ್ರಶ್ನೆಯಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ. ಸಾಕಿ ಲೈಫ್ ಲೀಡ್ ಮಾಡ್ತಾ ಇದ್ರು, ಬಟ್ ಪೊಲೀಸರು ಬಿಗ್ ಶಾಕ್ ಕೊಟ್ರು. ಕಾರಣ ಅವ್ರ ಹತ್ರ ಇರುವಂತಹ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಿಬಿಟ್ರು. ಹಾಗಾಗಿ ಒಂದು ಪಿಸ್ತೂಲು, ಜೀವಂತ ಗುಂಡುಗಳನ್ನ ನಿನ್ನೆ RR ನಗರ ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಕೂಡ ಮಾಡಿದ್ರು. ಈಗ ಅದನ್ನ ವಾಪಸ್ ಪಡೆದುಕೊಳ್ಳೋದಕ್ಕೆ ಕಾನೂನು ಹೋರಾಟ ಮುಂದುವರಿಸ್ತಾರ ದರ್ಶನ್. ಇದು $1 ಮಿಲಿಯನ್ ಪ್ರಶ್ನೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೇಲ್ನಲ್ಲಿರೋ ನಟನಿಗೆ ಜಾಮೀನು ಸಿಕ್ಕಿದ್ರೂ ಕೂಡ ಹಲವಾರು ನಿರ್ಬಂಧಗಳನ್ನು ಹೇರಲಾಗಿದೆ. ದರ್ಶನ್ ಗನ್ ಲೈಸೆನ್ಸ್ ತಾತ್ಕಾಲಿಕವಾಗಿ ರದ್ದು ಮಾಡಿರುವ ಪೊಲೀಸರು ಕಾಟೇರನಿಂದ ಪಿಸ್ತೂಲ್ನ ಹಿಂಪಡೆದಿದ್ದಾರೆ. ಕೇಸ್ ಮುಗಿಯೋ ತನಕ ಮುಟ್ಟಂಗಿಲ್ಲ ಗನ್. ಗನ್ಗಾಗಿ ಕಾನೂನು ಹೋರಾಟಕ್ಕಿಳಿತಾರ ಡಿ. ಈ ಹಿಂದೆ ಪೊಲೀಸರ ನೋಟಿಸ್ಗೆ ಉತ್ತರಿಸಿದ ನಟ, ನನಗೆ ಗನ್ ಬೇಕೇ ಬೇಕು, ಲೈಸೆನ್ಸ್ ರದ್ದು ಮಾಡಬೇಡಿ ಎಂದು ಮನವಿ ಮಾಡಿದ್ರು. ಆದರೆ ಇದಕ್ಕೆಲ್ಲ ಕ್ಯಾರೆ ಅನ್ನದ ಪೊಲೀಸರು ಲೈಸೆನ್ಸ್ ರದ್ದು ಮಾಡಿದ್ದಾರೆ. ಇನ್ನು ಗನ್ ಬೇಕೇ ಬೇಕು ಅಂತಿರೋ ದರ್ಶನ್ ಮುಂದೆ 2 ದಾರಿಗಳಿವೆ. ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇಲ್ಲಿದೆ. ಗನ್ಗಾಗಿ ಡಿ ಹೋರಾಟ. ದರ್ಶನ್ ಗನ್ ಲೈಸೆನ್ಸ್ ಪ್ರಶ್ನಿಸಿ ನಗರ ಪೊಲೀಸ್ ಆಯುಕ್ತರಿಗೆ ರಿವಿಷನ್ ಪಿಟಿಷನ್ ಸಲ್ಲಿಸಬಹುದು. ಈಗ ದರ್ಶನ್ ಗನ್ ಲೈಸೆನ್ಸ್ ಅನ್ನ ನಗರ ಪೊಲೀಸ್ ಆಯುಕ್ತರು ತಮಗಿರುವ ಮ್ಯಾಜಿಸ್ಟ್ರೇಟ್ ಪವರ್ ಬಳಸಿ ರದ್ದು ಮಾಡಿದ್ದಾರೆ. ಹೀಗಾಗಿ ಅವರ ಬಳಿಯೇ ತಮ್ಮ ಆದೇಶವನ್ನು ಪ್ರಶ್ನಿಸಿ ರಿವಿಷನ್ ಪಿಟಿಷನ್ ಸಲ್ಲಿಸಬಹುದು. ಇನ್ನು ಹೈಕೋರ್ಟ್ನಲ್ಲಿ ಕಾನೂನು ಹೋರಾಟ ಮಾಡಬೇಕು. ದರ್ಶನ್ ಗನ್ ಲೈಸೆನ್ಸ್ ರದ್ದು ಮಾಡಿರುವುದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು. ಈ ವೇಳೆ ದರ್ಶನ್ಗೆ ಯಾಕೆ ಗನ್ ಬೇಕು ಎಂಬುದನ್ನು ದೃಢಪಡಿಸಬೇಕು. ಜೊತೆಗೆ ಗನ್ ಲೈಸೆನ್ಸ್ ರದ್ದು ಮಾಡಿರುವ ಆದೇಶ ತಪ್ಪು ಎಂದು ರುಜು ಮಾಡಬೇಕು. ಆಗ ಕೋರ್ಟ್ ದರ್ಶನ್ಗೆ ಗನ್ ಲೈಸೆನ್ಸ್ ನೀಡುವಂತೆ ಆದೇಶ ಮಾಡಬಹುದು. ಸದ್ಯ ದರ್ಶನ್ ಜರ್ಮನ್ ಮೇಡ್ ಗನ್ ರಾಜರಾಜೇಶ್ವರಿ ನಗರ ಠಾಣೆ ಸೇರಿದ್ದು. ಈಗಿನ ಪರಿಸ್ಥಿತಿಯಲ್ಲಿ ದರ್ಶನ್ ಇಷ್ಟೆಲ್ಲ ಹೋರಾಟ ಮಾಡ್ತಾರಾ ಎನ್ನುವುದೇ ಪ್ರಶ್ನೆಯಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ. ಸಾಕಿ ಲೈಫ್ ಲೀಡ್ ಮಾಡ್ತಾ ಇದ್ರು, ಬಟ್ ಪೊಲೀಸರು ಬಿಗ್ ಶಾಕ್ ಕೊಟ್ರು. ಕಾರಣ ಅವ್ರ ಹತ್ರ ಇರುವಂತಹ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಿಬಿಟ್ರು. ಹಾಗಾಗಿ ಒಂದು ಪಿಸ್ತೂಲು, ಜೀವಂತ ಗುಂಡುಗಳನ್ನ ನಿನ್ನೆ RR ನಗರ ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಕೂಡ ಮಾಡಿದ್ರು. ಈಗ ಅದನ್ನ ವಾಪಸ್ ಪಡೆದುಕೊಳ್ಳೋದಕ್ಕೆ ಕಾನೂನು ಹೋರಾಟ ಮುಂದುವರಿಸ್ತಾರ ದರ್ಶನ್. ಇದು $1 ಮಿಲಿಯನ್ ಪ್ರಶ್ನೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೇಲ್ನಲ್ಲಿರೋ ನಟನಿಗೆ ಜಾಮೀನು ಸಿಕ್ಕಿದ್ರೂ ಕೂಡ ಹಲವಾರು ನಿರ್ಬಂಧಗಳನ್ನು ಹೇರಲಾಗಿದೆ. ದರ್ಶನ್ ಗನ್ ಲೈಸೆನ್ಸ್ ತಾತ್ಕಾಲಿಕವಾಗಿ ರದ್ದು ಮಾಡಿರುವ ಪೊಲೀಸರು ಕಾಟೇರನಿಂದ ಪಿಸ್ತೂಲ್ನ ಹಿಂಪಡೆದಿದ್ದಾರೆ. ಕೇಸ್ ಮುಗಿಯೋ ತನಕ ಮುಟ್ಟಂಗಿಲ್ಲ ಗನ್. ಗನ್ಗಾಗಿ ಕಾನೂನು ಹೋರಾಟಕ್ಕಿಳಿತಾರ ಡಿ. ಈ ಹಿಂದೆ ಪೊಲೀಸರ ನೋಟಿಸ್ಗೆ ಉತ್ತರಿಸಿದ ನಟ, ನನಗೆ ಗನ್ ಬೇಕೇ ಬೇಕು, ಲೈಸೆನ್ಸ್ ರದ್ದು ಮಾಡಬೇಡಿ ಎಂದು ಮನವಿ ಮಾಡಿದ್ರು. ಆದರೆ ಇದಕ್ಕೆಲ್ಲ ಕ್ಯಾರೆ ಅನ್ನದ ಪೊಲೀಸರು ಲೈಸೆನ್ಸ್ ರದ್ದು ಮಾಡಿದ್ದಾರೆ. ಇನ್ನು ಗನ್ ಬೇಕೇ ಬೇಕು ಅಂತಿರೋ ದರ್ಶನ್ ಮುಂದೆ 2 ದಾರಿಗಳಿವೆ. ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇಲ್ಲಿದೆ. ಗನ್ಗಾಗಿ ಡಿ ಹೋರಾಟ. ದರ್ಶನ್ ಗನ್ ಲೈಸೆನ್ಸ್ ಪ್ರಶ್ನಿಸಿ ನಗರ ಪೊಲೀಸ್ ಆಯುಕ್ತರಿಗೆ ರಿವಿಷನ್ ಪಿಟಿಷನ್ ಸಲ್ಲಿಸಬಹುದು. ಈಗ ದರ್ಶನ್ ಗನ್ ಲೈಸೆನ್ಸ್ ಅನ್ನ ನಗರ ಪೊಲೀಸ್ ಆಯುಕ್ತರು ತಮಗಿರುವ ಮ್ಯಾಜಿಸ್ಟ್ರೇಟ್ ಪವರ್ ಬಳಸಿ ರದ್ದು ಮಾಡಿದ್ದಾರೆ. ಹೀಗಾಗಿ ಅವರ ಬಳಿಯೇ ತಮ್ಮ ಆದೇಶವನ್ನು ಪ್ರಶ್ನಿಸಿ ರಿವಿಷನ್ ಪಿಟಿಷನ್ ಸಲ್ಲಿಸಬಹುದು. ಇನ್ನು ಹೈಕೋರ್ಟ್ನಲ್ಲಿ ಕಾನೂನು ಹೋರಾಟ ಮಾಡಬೇಕು. ದರ್ಶನ್ ಗನ್ ಲೈಸೆನ್ಸ್ ರದ್ದು ಮಾಡಿರುವುದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು. ಈ ವೇಳೆ ದರ್ಶನ್ಗೆ ಯಾಕೆ ಗನ್ ಬೇಕು ಎಂಬುದನ್ನು ದೃಢಪಡಿಸಬೇಕು. ಜೊತೆಗೆ ಗನ್ ಲೈಸೆನ್ಸ್ ರದ್ದು ಮಾಡಿರುವ ಆದೇಶ ತಪ್ಪು ಎಂದು ರುಜು ಮಾಡಬೇಕು. ಆಗ ಕೋರ್ಟ್ ದರ್ಶನ್ಗೆ ಗನ್ ಲೈಸೆನ್ಸ್ ನೀಡುವಂತೆ ಆದೇಶ ಮಾಡಬಹುದು. ಸದ್ಯ ದರ್ಶನ್ ಜರ್ಮನ್ ಮೇಡ್ ಗನ್ ರಾಜರಾಜೇಶ್ವರಿ ನಗರ ಠಾಣೆ ಸೇರಿದ್ದು. ಈಗಿನ ಪರಿಸ್ಥಿತಿಯಲ್ಲಿ ದರ್ಶನ್ ಇಷ್ಟೆಲ್ಲ ಹೋರಾಟ ಮಾಡ್ತಾರಾ ಎನ್ನುವುದೇ ಪ್ರಶ್ನೆಯಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ.